ಜಾನಿಯವರೇ, ಯಾರ ಇವರು? ಬರೋರೇ ಇವರು ಫೇಮಸ್ ಸ್ಟೋರಿ ರೈಟ್ರು. ಡೌರಿಗೇಟ್ರು? ಬರೋರೇ ಅದು ಡೌರಿಗೇಟ್ರು ಅಲ್ಲ, ಸ್ಟೋರಿ ರೈಟ್ರು. ಹೇಳಿದ್ರಿ ಜಾಡ. ನೀವು ಯಾವ್ಯಾವ ಥರ ಕಥೆಗಳನ್ನ ಬರೀತೀರಾ? ಸಿನಿಮಾ ಕತೆ, ಸೀರಿಯಲ್ ಕತೆನೂ ಬರೀತೀರಾ? ಅಕಸ್ಮಾತ್ ಏನಾದ್ರೂ ಬರೆದ್ರೆ ನಮ್ಮಿಬ್ರನ್ನ ಹಾಕೊಳ್ಳಿ. ಈ ಕಥೆಯಲ್ಲಿ ನೀವಿಬ್ರು ಇದ್ದೀರಾ? ಅಂದ್ರೆ ಆ ಕಥೆಯಲ್ಲಿ ನಾವೇ ಹೀರೋನಾ? ಸಾಯೋರೆಲ್ಲ ಹೀರೋ ಅನ್ನೋ ಹಾಗಿದ್ರೆ ನೀವು ಹೀರೋನ್. ನೀವು ಯಾವ ಥರ ಕತೆಗಳನ್ನ ಬರೀತೀರಿ? ಅಂದ್ರೆ ನಾನು ಬರ್ದಿರೋ ಕತೆ ನೀನು ಓದಿಲ್ಲ ಅಂತ ಆಯ್ತು. ನೀವು ಬರ್ದಿದ್ದೀರಂತ ನಾವು ಓದಿಲ್ಲ. ಅಯ್ಯೋ ಹಂಗೇನಿಲ್ಲ, ನಾವು ಓಸಿ ಪುಸ್ತಕ ಓದೋ ಅಭ್ಯಾಸ ಕಡಿಮೆ. ನೀವು ಕತೆ ಹೇಳಿದ್ರೆ ನಾನು ಚಂದ ಕೇಳಿಸ್ಕೋತೀನಿ. ನೀವು ಕೇಳಿದಾಗ ನಾನು ಕತೆ ಹೇಳಲ್ಲ, ನಾನು ಕತೆ ಹೇಳಿದಾಗ ನೀವು ಕೇಳಬೇಕು. ಬರೋರೇ ಅವ್ರು ಸ್ವಲ್ಪ ಹಾಗೆ ಕೊಂಕಣ ಸುತ್ತಿ ಮೇಲರಿಗೆ ಬರ್ತಾರೆ. ಹೋಗ್ಲಿ ಬಿಡಿ ಜಾನಿಯವರೇ, ವಯಸ್ಸಾದವ್ರಲ್ವಾ, ನಾವೇ ಅಡಿಗೇಟ್ ಮಾಡ್ಕೊಳ್ಳೋವು. ಬರೋರೇ ಅದು ಅಡಿಗೆಟ್ ಅಲ್ಲ, ಅಡ್ಜಸ್ಟ್. ಹೇಳಿದ್ರಿ ಜಾಡ, ಅದನ್ನೇ ಮಾಡ್ಕೊಳ್ಳಿ. ಏ ನೀವು ಅನ್ಕೊಡುವಷ್ಟು ವಯಸ್ಸಾಗಿಲ್ಲ ನನಗೆ, ಈಗಲೂ ಸಂಸಾರ ಮಾಡೋಷ್ಟು ಶಕ್ತಿ ಇದೆ. ನಾನು ಬರ್ತೀನಿ. ಹೂವ ಸೀರಿ ಕಾಪಿ ಕಾಯಿಸ್ಕೊಂಬತ್ತೀನಿ, ಕಾಪಿ ಕುಡ್ಕೊಂಡು ಹೋಗಿವ್ರಂತೆ. ಅದೆಲ್ಲ ಏನು ಬೇಡ, ನನ್ನ ಕತೆಗೆ ಏನಾದರೂ ಸಿಗತ್ತೇನೋ ನೋಡೋಣ ಅಂತ ಬಂದೆ, ಸಿಕ್ತು, ನಾನು ಬರ್ತೀನಿ. ಕತೆಗಾರ್ರೆ, ನೀವು ಬರೀತಿರೋ ಹೊಸ ಕತೆ ಹೆಸರೇನು? ಕೊಟ್ಟಮ್ಮನ ಪೆಟ್ಟು. ಅಂದ್ರೆ ಆ ಅಮ್ಮ ಪೆಟ್ಟು ಕೊಡ್ತಾನೆ ಇರ್ತಾಳೆ. ಕತೆ ಶುರು ಆದ್ಮೇಲೆ ಸಾರಾಂಶ ಗೊತ್ತಾಗುತ್ತೆ. ಭಯ ಉಡ್ಸೋ ತರ ಇದೆಯಲ್ರಿ. ಭಯ ಆಗ್ಲಿ ಅಂತಾನೆ ನಗ್ತಾ ಇರೋದು. ಇರೋ ಹಾಫ್ ಮೆಂಟ್ಲುಗಳ ಜೊತೆ ಇವರೊಬ್ರು ಸೇರ್ಕೊಂಡ್ಬಿಟ್ರಲ್ಲಪ್ಪ. ಒಳ್ಳೇದಾಯ್ತು ಬಿಡು, ಈಗಿರೋ ಹಾಫ್ ಮೆಂಟ್ಲುಗಳೆಲ್ಲ ಫುಲ್ ಮೆಂಟ್ಲಾಗ್ಬಿಡ್ತಾರೆ. ನಮ್ಮನೆ ಊಟ ಇಷ್ಟ ಆಯ್ತಾ? ಏನೇ ಆದ್ರೂ ಹುಚ್ಚಾಸ್ಬಿಟ್ರೆ ಅಷ್ಟು ರುಚಿಯಾಗಿರ್ಲಿಲ್ಲ. ನಾವು ಕೇಳಿದ್ದು ನಮ್ಮನೆ ಅಡಿಗೆ ರುಚಿಯಾಗಿತ್ತ ಇಲ್ವಾ ಅಂತ. ಎಷ್ಟು ರುಚಿ ಇದ್ರೇನ್ರಿ, ಉಂಡ ಮೇಲೆ ಮಣ್ಣೆ ತಾನೆ. ಹೋಗಿದ್ರೆ ಮಣ್ಣೆ ತಿನ್ನಿ. ಜಾನ್, ಮತ್ತಿನ್ನೇನ್ ಮದು, ನಾನು ಅಷ್ಟು ಕಷ್ಟಪಟ್ಟು ಮಾಡಿರೋ ಅಡಿಗೆನ ಮಣ್ಗೋಲಿಸ್ತಾರೆ. ಅಣ್ಣಪ್ಪನವ್ರಿ, ಎಷ್ಟೇ ಆದ್ರೂ ಇವ್ರು ಬುದ್ಧಿಜೀವಿಗಳು, ಇವ್ರು ಆಡೋ ಮಾತುಗೊಂದು ಅರ್ಥ ಇರ್ತದೆ. ಫಿಲೋಸಫಿ ಹೇಳೋರೆಲ್ಲ ಬುದ್ಧಿಜೀವಿಗಳಾಗಲ್ಲ ಗೌಡ್ರೆ. ಇನ್ನೇನು ಲದ್ದಿಜೀವಿಗಳಾದಾರ? ಬುದ್ಧಿಜೀವಿಗಳೇ. ಜಾನಿ, ಇವ್ರ ಬಗ್ಗೆ ಒಂದೇ ಒಂದು ಮಾತಾಡಿದ್ರು ಏನ್ ಮಾಡ್ತೀಯಾ? ನನಗೆ ಕೋಪ ಬಂದು ಕಚ್ಚಿ ನಿನ್ನ ನಾನಿಜ ಕಳಿಸ್ಬೇಕಾಗತ್ತೆ. ಹುಚ್ಚಾಸ್ಪತ್ರೆ ಕಳಿಸ್ತೀನಿ ಅಂತ ಅವ್ರೆ. ಇವ್ರ ಬಗ್ಗೆ ಬಿಡಿ, ನೀವು ಹೊಸ ಕತೆ ಬರ್ದಿದ್ದೀನಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಹೇಳಿ. ಇನ್ನೂ ಪೂರ್ತಿ ಬರ್ದಿಲ್ಲ, ಅದಾದ್ಮೇಲೆ ಹೇಳ್ತೀನಿ. ಎಷ್ಟು ಬರ್ದಿದ್ರೋ ಅಷ್ಟನ್ನ ಹೇಳಿ. ನನ್ನ ಕತೆ ಹೆಸರು ಕೊಟ್ಟಮ್ಮ ಕೊಟ್ಟ ಪೆಟ್ಟು. ಇವ್ರು ಹೇಗೆ ಅಂದ್ರೆ, ಪರಸ್ತ್ರೀಯರ ಮೇಲೆ ಕಣ್ಣಾಕೋ ಗಂಡಸರು ಕಂಡ್ರೆ ಇವ್ರಿಗಾಗಲ್ಲ. ಅಂಥವ್ರನ್ನ ಕಂಡ್ರೆ ತಕ್ಷಣ ಬಂದು ಧನ 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 ಅಂತ ಚಚ್ಚಾಕ್ಬಿಟ್ಟು ಹೋಗ್ತಾರೆ. ವಾವ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮುಂದೇನಾಗುತ್ತೆ? ಒಂದಿನ ರಾತ್ರಿ ಅಂಥ ಪೊರ್ಕಿಗಳಿಗೆ ಹುಡಿಬೇಕು ಅಂತಾನೆ ಕೊಟ್ಟಮ್ಮ ಕುಂಟ್ತಾ ಕುಂಟ್ತಾ ಬರ್ತಾಳೆ. ಆಮೇಲೆ ಅಂಜಪ್ಪ ನಂಜಪ್ಪ ಅನ್ನೋ ಇಬ್ರು ಅದೇ ರಸ್ತೆಯಲ್ಲಿ ಕೂತ್ಕೊಂಡು ಪರಸ್ತ್ರೀ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸೂರಿ, ನೆನ್ನೆ ನಿಂಗೊಂದು ಆಂಟಿ ತೋರಿಸಿದ್ನಲ್ಲ, ಆ ಆಂಟಿ ಇವತ್ತು ನಮ್ಮ ಅಂಗಡಿಗೆ ಬಂದಿತ್ತು. ನಾನಂತೂ ಫುಲ್ ರೇಕ್ಸ್ ಹಾಕ್ಬಿಟ್ಟೆ. ಲೇ, ನೀನ್ ರೇಗ್ಸಿದ್ದನ್ ಕೇಳಿ ನಾನು ಹೋಗಿ ರೇಗ್ಸಿದ್ದಕ್ಕೆ ಆಂಟಿ ನಾನು ನೋಡಿ ಪಕ್ಕ ಪಕ್ಕ ಅಂತ ನಗ್ಬಿಟ್ರು. ಆ ನಗು ನೋಡಿ ನಂಗೊಂಥರ ಆಗೋಯ್ತು. ನೋಡು ನೋಡು, ನೀನು ಆಂಟಿ ನಗು ಬಗ್ಗೆ ಮಾತ್ರ ಮಾತಾಡ್ಬೇಡ, ನಾನು ಮಾತ್ರ ಮಾತಾಡ್ಬೇಕು. ನೀನು ಮಾತಾಡ, ನಾನು ಮಾತಾಡ್ತೀನಿ. ಅದೆಲ್ಲ ಆಗಲ್ಲ, ನಾನು ಮಾತ್ರ ಮಾತಾಡ್ಬೇಕು. ಅವರಿಬ್ಬರು ಪರಸ್ತ್ರೀ ಬಗ್ಗೆ ಮಾತಾಡ್ತಾ ಇರೋವಾಗ ಊಹೇನೂ ಮಾಡೋಕ್ಕಾಗ್ದಿರೋ ಕೊಟ್ಟಮ್ಮ ಅವ್ರ ಎದುರುಗಡೆ ಬಂದು ನಿಲ್ತಾಳೆ. ಅವಳು ನೋಡಿದ ಕೂಡಲೇ ಅವರಿಬ್ರು, ಯಾರಮ್ಮ ನೀನು, ಇಷ್ಟೊತ್ತಲ್ಲಿ ನೀನೇನ್ ಮಾಡ್ತಾ ಇದೀಯಾ? ಕೊಟ್ಟಮ್ಮ ಎನ್ನುತ್ತಾ ಕೊಟ್ಟಮ್ಮ ಅವರಿಬ್ಬರಿಗೂ ಚೆನ್ನಾಗಿ ಕೊಡ್ತಾಳೆ. ಸೂಪರ್ ಟ್ವಿಸ್ಟ್. ಮುಂದೇನಾಗುತ್ತೆ? ಬರೆದ ಮೇಲೆ ಹೇಳ್ತೀನಿ. ತೊಂದರೆ ಇಲ್ಲ. ಕತೆಗಾರ ಕಾಳೇನವ್ರೆ, ನನಗೊಂದು ಅನುಮಾನ. ನೀನು ಯಾಕೆ ಮನುಷ್ಯನ ಹುಟ್ಟಿದೆ ಅಂತಾನ? ಸಮಾಧಾನ ಗೌಡ, ಸಮಾಧಾನ. ಅಲ್ಲ, ನಿಮ್ಮ ಕೊಟ್ಟಮ್ಮನಿಗೆ ಗಂಡಸರು ಕಂಡವ್ರ ಹೆಂಡ್ರ ಬಗ್ಗೆ ಮಾತಾಡ್ಕೊಳ್ಳೋದು ಹೆಂಗೆ ಗೊತ್ತಾದ್ದು? ಅದೇ ಕೊಟ್ಟಮ್ಮಂಗಿರೋ ಶಕ್ತಿ. ಅಂಥ ಪೊರಕೆಗಳಿಂದಾನೇ ಕೊಟ್ಟಮ್ಮ ಸತ್ತಿರ್ತಾಳೆ. ಅದಕ್ಕೆ ಅಂಥ ಪೊರಕೆಗಳು ಯಾವ ಬಿಲದಲ್ಲಿ ಅಡಗಿದ್ರು ಇಲಿ ಥರ ಹೊರಗಡೆ ಎಳೆದು ಬಾರಿಸ್ತಾಳೆ. ಅಲ್ಲೇಪ್ನವ್ರಿ, ಗುಡ್ ನೈಟ್.
ಮಧು ಗುಡ್ ನೈಟ್. ಇಬ್ರಿಗೂ ಒಟ್ಟಿಗೆ ನಿದ್ದೆ ಬರ್ತಿದ್ಯಾ? ಕೊಟ್ಟಮ್ಮನ ಕತೆ ಕೇಳಿದ್ಮೇಲೆ ಬರಬಾರದಿಲ್ಲ, ಇಬ್ರಿಗೂ ಒಟ್ಟಿಗೆ ಬರಲೇಬೇಕಲ್ಲ. ನಮ್ಮ ಅವ್ವ ಮತ್ತೆ ತಕೊಂಬಂದು ನನ್ನ ಕೊಚ್ಚಾಕೋದು ಇದೆಲ್ಲ ಬೇಕಾ? ಅದಕ್ಕಿಂತ ಡೇಂಜರು ಇಲ್ಲಿ ಕೆತ್ತನೆ ಮಾಡ್ತಾವ್ರಲ್ಲ ಕತೆಗಾರ ಕಾಳೆಯ, ಅವ್ರ ಕೈ ಸರಿ ಇಲ್ಲ. ಅವರು ನನ್ನ ಬಗ್ಗೆ ಬರೆದು ಏನಾದರೂ ಆಗ ಮೊದಲು ಒಂಟು ಬಿಡು ಸರೋಜಾ. ಸರಿ, ಸಂಜೆ ಸಿಗ್ತೀನಿ. ಬಾಯ್ 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 ಇನ್ಸ್ಪೆಕ್ಟ್ರೆ. ನಾನು ಇಲ್ಲಿ ಬಿದ್ದಿದ್ದೀನಿ, ನೋಡ್ತಾ ನಿಂತಿದ್ದೀರಲ್ಲ, ಕೈ ಹಿಡ್ದು ಎತ್ತಬಾರ್ದಾ? ಸರೋಜ ಅವರೇ, ಕಣ್ ಹೋಗ್ಬೋದಲ್ದಾ? ನಾನು ನೋಡ್ಕೊಂಡೆ ಹೋಗ್ತಿದ್ದೆ, ಇವರೇ ಕಾಲ್ ಕೊಟ್ಟು ಬೀಳಿಸಿದ್ದು. ಬದ್ರಂಗಿ ಇನ್ಸ್ಪೆಕ್ಟ್ರೆ, ಮೊಕ್ಕ ನೋಡ್ತಾ ನಿಂತಿದ್ದಾರಲ್ಲ, ಕರ್ಕೊಂಡೋಗಿ ಅಟ್ಟು ಮುಟ್ಟು ಬನ್ನಿ. ನೀವು ಬನ್ನಿ ಅಲ್ಲ. ಏನು ಇಬ್ರು ಹೀಗೆ ಮಾತಾಡ್ತಿರ್ತೀರೋ ಅಥವಾ ನನ್ನ ಕರ್ಕೊಂಡೋಗಿ ಮನೆಗೆ ಬಿಟ್ಟು ಬರ್ತಿರೋ? ನೋಡ್ರೆ, ಹೆದರ್ಕೊಂಡು ಕುತ್ಕೊಂಡ್ರೆ ಆತಿಲ್ಲ, ಬನ್ನಿ ಕರ್ಕೊಂಡಪ್ಪ. ಕಾಳೆನವ್ರೆ, ನೀವು ಕಥೆ ಬರೀತಾರಿ, ನಾವು ಅಟ್ಟಿ ಮುಟ್ಟು ಬರ್ತೀವಿ. ಈಗ ಏನಾದ್ರೂ ನೀವು ಬರ್ಲಿಲ್ಲ ಅಂದ್ರೆ ನಾನು ಜೋರಾಗಿ ಕಿರ್ಚ್ಕೊಂಡ್ಬಿಡ್ತೀನಿ. ಸರೋಜಾ, ಆ ಥರ ಕಾನೂನ ಕೈಗೆ ತಗೋಬೇಡ, ನಾವು ಬಿಟ್ಟು ಬರ್ತೀವಿ ಬಾ. ಕೊಟ್ಟಮ್ಮ, ಏಯ್, ಗಂಡ ಹೆಂಡತಿ ಅಂದಮೇಲೆ ನಾವೆಲ್ಲಾದ್ರೂ ಸುತ್ತಾಡ್ಕೊಂಡ್ ಬರ್ತೀವಿ. ಅದನ್ನೆಲ್ಲ ಕೇಳಕ್ ನೀವು ಯಾರ್ರೀ? ಹೇಳಿದ್ದನ್ನ ಕೇಳಿವಲ್ಲ, ಬಂದು ಕೂತ್ಕೊಂಡು ಕತೆ ಕೇಳಿ. ರೇ, ನಾವ್ ಯಾವ ಕತೆನೂ ಕೇಳೋ ಮೂಡಲಿಲ್ಲ ರೀ. ಕೇಳಲಿಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಇದನ್ನ ನೋಡಿದ್ರೆ ಕತೆ ಕೇಳೋ ಮೂಡ್ ಬರ್ಬೋದು. ನಮಗೆ ಸುಸ್ತಾಗಿಲ್ಲ, ನಾವು ಕತೆ ಕೇಳಿಸ್ಕೊತೀವಿ. ನೋಡ್ಕೊಂಡೆ, ಇವ್ರು ನಮ್ಮ ಮನೇಲಿ ಇರ್ಸ್ಕೊಳ್ಳೋದು ಬೇಡ ಅಂತ ಕೇಳಿದ್ಯಾ ನನ್ನ ಮಾತನ್ನ? ಈಗ ಕೂತ್ಕೊಂಡು ಕತೆ ಕೇಳು. ಶಾನಿ ಸೈಲೆಂಟಾಗಿ ಕೂತ್ಕೊಳ್ಳಿ. ವೆರಿ ಗುಡ್ ಮಗಳೇ. ಮಗಳ ಅಂತೀರಾ? ಮಗಳು ಗನ್ ತೋರಿಸ್ತೀರಾ? ನನ್ನ ಸ್ವಂತ ಮಕ್ಕಳಿಗೂ ಗನ್ ತೋರ್ಸೆ ಕತೆ ಹೇಳ್ತಾ ಇದ್ದಿದ್ದು. ಇವತ್ತಿನ ಕಥೆಯಲ್ಲಿ ಇನ್ಸ್ಪೆಕ್ಟರ್ ಜೊತೆ ಲೋಕೇಶ್ ಕಾಣೆಯಾಗಿದ್ದಾನೆ. ಅವನ ನಾದಿನಿ ಗಾಬರಿಯಿಂದ ಎದುರು ಮನೆಯವನಿಗೆ ಫೋನ್ ಮಾಡುತ್ತಿದ್ದಾಳೆ. ಮಧು, ಪಾರು ಅವ್ರು ಫೋನ್ ಮಾಡ್ತಿದ್ದಾರೆ. ಲೌಡ್ ಸ್ಪೀಕರ್ ಆನ್ ಮಾಡಿ. ಹಲೋ ಪಾರು ಅವರೇ. ಜಾನಿ ಅವರೇ, ನಮ್ಮ ಬಾವನ್ ನೋಡಿದ್ರಾ? ಇಲ್ವಲ್ಲ ಪಾರು ಅವರೇ, ಯಾಕೆ? ಒತ್ತಾರೆ ಇನ್ಸ್ಪೆಕ್ಟರ್ ಜೊತೆಗೆ ಎಲ್ಗೋ ಹೋಯ್ತೀನಿ ಅಂತ ಹೇಳಿ ಇಷ್ಟೊತ್ತಾದ್ರೂ ಅಟ್ಟಿಗೆ ಬಂದಿಲ್ಲ. ಫೋನ್ ಮಾಡಿದ್ರೆ ಫೋನ್ಗೂ ಸಿಗ್ತಾ ಇಲ್ಲ. ಪಾರು, ಅವ್ರು ಎಲ್ಗೆ ಹೋಗ್ತೀನಿ ಅಂತ ಏನಾದ್ರು ಹೇಳಿದ್ರಾ? ಇಲ್ಲ ಮಧುರ ಅವ್ರೆ, ನಮ್ಮ ಬಾವ ಎಲ್ಲಿ ಹೋಗಿದ್ರು ಅಟ್ಟಿಗೆ ಇಷ್ಟು ತಡವಾಗಿ ಬರಕ್ಕಿಲ್ಲ. ಪಾರು ಅವರೇ, ನೀವೇನು ಗಾಬರಿ ಆಗ್ಬೇಡಿ, ನಾವಿಬ್ರು ಈಗಲೇ ಬರ್ತೀವಿ. ಅಂಗಡಿ ಹತ್ರ ಹೋಗಿ ನೋಡ್ಕೊಂಡ್ ಬರೋಣ. ಮಧು ನೋಡಿ, ಸುಮ್ಮನೆ ಕೂತ್ಕೊಂಡು ಕತೆ ಕೇಳಬೇಕು. ಗೌಡ್ರು ಕಾಣಿಸ್ತಿಲ್ಲ. ಪಾರು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಹೋಗಿ ಹುಡ್ಕೊಂಡ್ ಬರ್ತೀವಿ. ನೀವು ಅವ್ರನ್ನ ಹುಡ್ಕಕ್ಕೆ ಹೋದ್ರೆ ನನಗಿಲ್ಲಿ ಟೆನ್ಷನ್ ಆಗಿ ನಾನು ನಿಮ್ಮನ್ನು ಶೂಟ್ ಮಾಡಬೇಕಾಗತ್ತೆ. ಅಲೋ ಅಲೋ ಜಾನಿ ಅವರೇ, ಇದ್ ಯಾಕೆ ಸುಮ್ಮನೆ ಆಗ್ಬಿಟ್ರಿ? ಮಾತಾಡಿ. ಫೋನ್ ಕೊಡು. ಲೌಡ್ ಸ್ಪೀಕರ್ ಆನ್ ಮಾಡಿದ್ದೀನಿ. ಇಲ್ಲಿಡು. ಲೋಕೇಶ್ ಹಾಗೂ ಇನ್ಸ್ಪೆಕ್ಟರು ಎಲ್ಲೂ ಕಳೆದು ಹೋಗಿರೋದಿಲ್ಲ. ಯಾವುದೋ ಕೆಲಸವನ್ನು ಮುಗಿಸಿ ವಾಪಸ್ಸು ಬರುವಾಗ ಅವರ ಬೈಕ್ ಕೆಟ್ಟಿರುತ್ತೆ. ಹೋಗಿ ಇನ್ಸ್ಪೆಕ್ಟ್ರೆ, ನಿಮ್ಮ ಗಾಡಿ ಈ ಟೈಮ್ಲೆ ಕೈ ಕೊಡ್ಬೇಕಾ? ಈಗ ಅಟ್ಟಿಗೆ ಹೋಗೋದು ಹೆಂಗ್ಯಾ? ಇಂಥ ಟೈಮಲ್ಲಿ ಗಾಡಿ ಕೈ ಕೊಟ್ರೆ ಮನೆಗೆ ಹೋಗ್ಲಿಕ್ಕೆ ಎರಡೇ ಆಪ್ಷನ್. ಯಾವ್ದಾ? ಒಂದು, ನಾನು ಗಾಡಿ ಮೇಲೆ ಕೂಕಂತೆ, ನೀವು ತಳ್ಳಿ. ಇನ್ನೊಂದು, ಗಾಡಿನ ಇಲ್ಲೇ ನಿಲ್ಲಿಸಿ ನಾವಿಬ್ರು ನಾಟ್ಕೊಂಡು ಹೋಗ್ಬೋದ ಎಂದು ಇಬ್ಬರು ಮಾತಾಡುತ್ತಿರುವಾಗ ಕೊಟ್ಟಮ್ಮ ಬರುವಳು. ಇನ್ಸ್ಪೆಕ್ಟ್ರೆ, ಅಲ್ಲಿ ನೋಡಿ, ಇಷ್ಟೊತ್ತಾಗ ಯಾವ್ದೋ ಅಜ್ಜಿ ದಯ್ಯ ಕಂಡಾಗ ಬರ್ತಾವಳೆ. ಗೌಡ್ರೆ, ನಂಗೆ ಒಂದು ಸ್ವಲ್ಪ ಧೈರ್ಯ ಜಾಸ್ತಿ. ಆದ್ರೆ ಇಂಥ ಹೊತ್ತಲ್ಲಿ ಹೆದರಿಕೆ ಆಗ್ತ. ಹೆದರ್ಸ್ಬೇಡಿ. ನಾನೇನು ಎದುರಿಸ್ಬಾರ್ದು, ಅಜ್ಜಿ ಇತ್ತಾಗ ಬರ್ತಾವಳೆ. ಏ ಅಜ್ಜಿ, ಯಾರು ನೀನಾ? ನಾನು ಕೊಟ್ಟಮ್ಮ. ಆಮೇಲೆ ಏನಾಯ್ತು? ಆಮೇಲೇನಾಯ್ತು? ನನ್ನ ಹೆಂಡತಿಗೆ ಏನು ಮಾಡಬೇಡಿ, ಬೇಕಿದ್ರೆ ನನ್ನ ಸಾಯಿಸಿ. ಇಬ್ರು ಸಾಯಿಸಕ್ಕಾಗಲ್ಲ, ಯಾಕೆಂದ್ರೆ ಇದು ಒರಿಜಿನಲ್ ರಿವಾಲ್ವರ್ ಅಲ್ಲ, ಸಿಗರೇಟ್ ಲೈಟರ್. ನಿಮ್ ಲೈಟ್ರ್ ಕತೆ ಬಿಡಿ, ಮೊದ್ಲು ಅವ್ರಿಗೆ ಏನಾಯ್ತು ಅಂತ ಹೇಳಿ. ಅವ್ರಿಗೇನೂ ಆಗೋದಿಲ್ಲ.
ಕೊಟ್ಟಮ್ಮನ ಕೈಲಿ ಚೆನ್ನಾಗಿ ಕುಡಿಸಿಕೊಂಡು ಮನೆಗೆ ಬರುವರು. ನಮ್ಮ ಮಾವ ಇನ್ಸ್ಪೆಕ್ಟ್ರು ಓಡ್ ಬಂದ್ರು. ಪಾರು, ಲೌಡ್ ಸ್ಪೀಕರ್ ಆನ್ ಮಾಡು. ಅವರಿಬ್ರು ಎಲ್ಲಿ ಹೋಗಿದ್ರು ಅಂತ ನಾನು ಕೇಳ್ತೀನಿ. ಇರಿ ಮಧುರವ್ರೆ, ನೀವಿಬ್ರು ಎಲ್ಲೋಗಿದ್ರಿ ಅಂತ ಮಧುರವ್ರು ಕೇಳ್ತವ್ರೆ. ಅದು ರೋಡಲ್ಲಿ ಬರ್ತಾ ಇದ್ವಾ, ಗಾಡಿ ಕೆಟ್ಟೋಯ್ತು. ಅದೇ ಟೈಮ್ಗೆ ಕೊಟ್ಟೆಯಮ್ಮ ಬಂದು ಕೊಟ್ಟ 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 ಅಂತ ಕೊಟ್ಟೆ ತಕ್ಬಿಟ್ಟ. ಅಯ್ಯ ಬ್ಯಾ ಬ್ಯಾ. ನಮಸ್ಕಾರ ಶ್ರೀರಾಮಚಂದ್ರ ಗೌಡ್ರಿಗೆ. ನಮಸ್ಕಾರ. ಇರ್ಲಿ ಗೌಡ್ರೆ, ನಾನು ಏನು ಮಾಡಿದೆ ಅಂತ ಹೊಡೆದ್ರಿ? ಮಾಡಿದೆ ನಿನಗೆ ಮುದ್ದೋಡ್ಬೇಕಿತ್ತ. ಅಲ್ಲ ಕೂಡ ನನ್ನ ಹೆಸರಿಡ್ದು ಕರ್ದದಲ್ದಿಯೇ ನಮ್ಮ ಮಟ್ಟಿಗೆ ಬಂದು ನನ್ನ ಮುಂದೆ ಕಾಲ್ ಮೇಲೆ ಕಾಲು ಹಾಕಂಗೆ ಕೂತ್ಕಡೆಯಾ? ಓಹೋ, ಬರ್ಬೇಕು ಜಾನಿ ಅಲಿಯಾಸ್ ಜಾಕ್ಪಾಟ್ ಜನಾರ್ದನ್ ಅವರು. ಜಾನಿಬಾಯ್, ಈಗ ನಾನು ಏನು ಹೇಳಿದೆ ಅಂತ ಹೊಡೆದ್ರಿ? ಲೈ ಬಾಂಡ್ಲಿ, ಇದುವರೆಗೂ ನನ್ನ ಹೆಂಡತಿನೇ ನನ್ನನ್ನು ಜಾಕ್ಪಾಟ್ ಜನಾರ್ದನ ಅಂತ ಹೆಸರಿಡ್ ಕರೆದಿಲ್ಲ, ಅಂತಿದ್ರಲ್ಲಿ ನೀನ್ ಕರಿತೀಯನ? ಬೆಳಿಗ್ಗೆ ಪೇಪರಲ್ಲಿ ದಿನ ಭವಿಷ್ಯ ಓದುವಾಗ ಹೆಸರಲ್ಲಿ ಕಂಟಕ ಇದೆ ಅಂತ ಬರ್ದಿತ್ತು, ಅದಿದೇನೆ ಅಂತ ಗೊತ್ತಾಯ್ತು. ನೋಡ್ರೆ, ತಗೊಳ್ಳಿ ನಿಮ್ಮ ಅಂಗಡಿಗೆ. ನಾನಿನ್ ಮುಂದೆ ನಿಮ್ಮ ಅಂಗಡಿ ಕೆಲ್ಸಕ್ಕೆ ಬರಲ್ಲ. ಹಾಗಂತ ನಿಮ್ಮ ಹತ್ರ ಸಂಬಳ ಕೇಳ್ತೀನಿ ಅಂತಲೂ ಗಾಬರಿ ಆಗಬೇಡಿ. ಯಾಕಂದ್ರೆ ನಿಮ್ಮ ಅಂಗಡಿಲಿರೋ ಪಟಾಪಟಿ ಚಡ್ಡಿನೆಲ್ಲ ಸಂಡೆ ಬಜಾರಲ್ಲಿ ಮಾರ್ಬಿಟ್ಟಿದ್ದೀನಿ. ಅಲ್ಲಿಗೆ ನಿಮ್ಮ ಚಡ್ಡಿನೂ ಸೇಲ್ ಆಗೋಯ್ತು, ನನ್ನ ಸಂಬಳನೂ ಬಂದಾಗಾಯ್ತು. ನೀವು ಖುಷಿಯಾಗಿರಿ. ಅಡ್ಡ ಉಮ್ಮತ್ತರು ಮಿಳ್ಳೆ ನೇಗುಲು ಗುಂಟದಷ್ಟುದ್ದೇ ಇದೆ ಅಂತ ಕೆಲ್ಸಕ್ಕೆ ಇಟ್ಕೊಂಡು ಸಂಬಳ ಕೊಟ್ಟರೆ ನನ್ನ ಅಂಗಡಿ ಪಟಾಪಟಿ ಚಡ್ಡಿ ಬನ್ನಿನೇ ಸಂಡೇ ಬಜಾರಲ್ಲಿ ಸೇಲ್ ಮಾಡ್ಬಿಟ್ಟು ನನ್ನನ್ನೇನು ತೆರಕ್ನಾಂಬೀಸ್ ಅಂತಲ್ಲಿ ತೊಪ್ಪ ಎತ್ತಿಸ್ಬೇಕು ಅಂತ ಮಾಡ್ಕೊಂಡಿದ್ದಾಯ. ಗೌಡ್ರೆ, ಇಲ್ಲೊಬ್ಬ ಇನ್ಸ್ಪೆಕ್ಟರ್ ಇದ್ದ ಅಂಬುದನ್ನು ಲೆಕ್ಕಕ್ಕೆ ತಕೊಂಡೆ ಇಂಥ ಅಮಾಯಕನ ಮೇಲೆ ಕೈ ಮಾಡ್ತೀರ? ಎಷ್ಟಿರ್ಬೇಡ ನಿಮಗೆ ಚರ್ಬಿ. ಅನೇಪ್ನವ್ರೆ, ನಮ್ಮ ಬೀದಲ್ಲಿ ನನಗೆ 3 ಜನ ಕಂಡ್ರೆ ನನ್ನ ಪಿತ್ತ ನತ್ತಿಗೆ ಇರ್ತದೆ. ಗೌಡ್ರೆ, ಮಾತಲ್ಲ ಕೈ ಇಲ್ಲ, ಏನಿದ್ರ ಅರ್ಥ? ದೊಣ್ಣ ತರ್ತರಿ ಆಗದೆ ಅಂತ. ಮೆಣಸಿನ್ಕಾಯಿ ಖಾರ ಹಚ್ಚ್ರೆ ಉರಿ ಉರಿ ಆಗಿರುತ್ತೆ. ರೇ ಇನ್ಸ್ಪೆಕ್ಟ್ರೆ, ಅದ್ರ ಅರ್ಥ ನಾನು ಹೇಳ್ತೀನಿ ಕೇಳ್ರಿ. ನಿಮ್ಮನ್ನ ಕಂಡ್ರೆ ನಮ್ಮ ಪಿತ್ತ ನೆತ್ತಿಗೆ ಬಿಡುತ್ತೆ. ನಿಮ್ಮ ಮುಖ ನೋಡಿದ್ರೆ ನಿಮ್ಮ ಮುಖ ಅಂತ ಹೇಳಕ್ಕಾಗತ್ತೇನ್ರಿ? ಅದು ಮುಖನ ಮುಖ ಅಂಬು ಬದ್ಲು ಇನ್ನೆಂತ ಅಂತ್ರಿ? ಆಲ್ಸನ್ ಕಡುಬು ಅಂತೀರಿ. ಗೌಡ್ರೆ, ನನ್ನ ಮುಖ ನಿಮ್ಗೆ ಇರಿಟೇಟ್ ಆಗ್ತಾ? ಹೌದು ರೇ, ನಿಮ್ಮ ಮುಖ ನೋಡಿದ್ರೆ ನಮ್ಗೆ ಇರಿಟೇಟ್ ಆಗುತ್ತೆ. ಏ ಹೆಕ್ಕ ತಿಮ್ಮನೆ, ನನ್ನ ಮುಖ ಕಂಡ್ರೆ ಇರಿಟೇಟ್ ಆಗ್ತಾನ? ಇರಿಟೇಟ್ ಆಗ್ತಾ? ನಿಮ್ಮಿಬ್ರು ಮುಖ ಯಾವತ್ತಾರು ಕನ್ನಡಿಯಲ್ಲಿ ಕಂಡ್ಕೊಂಡಿರ್ಯಾ? ಕೊಳ್ತೋ ಇಪ್ಪು ಹಲ್ಸಿನ ಹಣ್ಣು ಕಾಣಂಗಿತ್ತ. ಏಯ್ ನೋಡು ನೋಡು, ನನ್ನ ಮುಖ ನೋಡು, ಸರಿಯಾಗಿ ನೋಡು. ಕೊಳ್ತೋಗಿರ ಅಲಸ್ನಾನ. ನನ್ನ ಮುಖ ಕೊಳ್ತೋಗಿರೋ ಹಲಸಿನಣ್ಣ. ನನ್ನ ಮುಖ ಕೊಳ್ತೋಗಿರೋ ಹಲಸಿನಣ್ಣ ಆದ್ರೆ ನಿನ್ನ ಮುಖ ಸೀದೋಗಿರೋ ಸೌತೆಕಾಯಿ. ಅಷ್ಟೇ ಅಲ್ಲ ಅಣ್ಣಪ್ಪನವ್ರೆ, ಗಾಡಿ ಕಟ್ಟಿ ಒಣಗೋಗಿರೋ ನಿಂಬೆಹಣ್ಣು. ಗಾಡಿ ಕಟ್ಟಿ ಒಣಗೋಗಿರೋ ನಿಂಬೆಹಣ್ಣು. ಅವ್ರು ಹೇಳಿ ಆಯ್ತಲ್ಲ, ಮತ್ತೆ ನೀ ಅಂತ ಹೇಳ್ದು. ನಿಮ್ಮಿಬ್ರು ಸ್ಟೇಷನಿಗೆ ಎತ್ತಾಯ್ಕೊಂಡು ಹೋಯ್ ಅದೇ ಒಣ ನಿಂಬೆಹಣ್ಣು ಜ್ಯೂಸ್ ಕುಡಿಸಿ ಬಿಡ್ತೆ. ಅಯ್ಯೋ, ಮುಖ ಅತ್ತಾಗೆ ಕೈ ಇತ್ತಾಗಂತೆ. ಧೈರ್ಯ ಇದ್ರೆ ಮುಖ ನೋಡ್ಕೊಂಡ್ ಮಾತಾಡೋ. ಮುಖ ಕಂಡ್ಕಂಡಲ್ಲ ಮಾತಾಡ್ತೆ. ಗೌಡ್ರೆ, ನನ್ನ ತಲೆ ಕೆಟ್ಟೋಗಿದೆ. ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಅಣ್ಣಪ್ಪನವ್ರಿ, ಈ ಜೀವನ ಅನ್ನೋದಲ್ಲ ಶಾನೆ ಬೇಜಾರು. ನಿಮ್ಮ ಅಂಗಡಿ ನನ್ನ ಹೆಸರಿಗೆ ಬದ್ಕೊಟ್ಟು ಸತ್ತೋಗ್ಬಿಡಿ. ಅಯ್ಯೋ, ಇಷ್ಟೊತ್ಕೊಂಡು ಕೊಟ್ಟ ಸಾಕಾಗ್ದ. ಸುಮ್ಮನೆ ನಿಂತ್ಕೋ. ಅದ್ಯಾನ ಹೇಳ್ತಾರಲ್ಲ ಅಣ್ಣಪ್ಪನವ್ರೆ, ಹುಟ್ಟೋದೊಂದಿನ ಸಾಯೋದೊಂದಿನ. ಇವೆರಡ್ರ ಮಧ್ಯದಲ್ಲಿ ಜೀವನ ನಡೆಸೋದಲ್ಲ ಬಡ್ಡಿ ಮಗಂದು ಶಾನೆ ಬೇಜಾರು ಕಂಬಿಡಿ. ಏನ್ ಹೇಳು? ಬಡ್ಡಿ ಮಗ ಶಾನೆ ಬೇಜಾರು. ಗೌಡ್ರೆ, ನೀವು ಹೇಳಿದ್ ಕರೆಕ್ಟು. ನಡ್ರಿ ಹೋಗೋಣ. ಎಲ್ಲಿಗ್ಯಾ? ಅವ್ರು ಹೇಳಿಲ್ಲ. ಗೌಡ್ರೆ, ಹಗಲು ಹೊತ್ತಲ್ಲೇ ಜೀವನ ಬೇಜಾರಾದ್ರೆ ಎಲ್ರು ಎಲ್ಲಿಗೆ ಹೋಗ್ತಾರೋ ಅಲ್ಲಿಗೆ. ಎಲ್ಲಿಗೆ? 90 ಹೊಡಿಯಕ್ಕೆ. ಎಲ್ಲಿಗ್ಯಾ? 90 ಹೊಡಿಯಕ್ಕೆ. ವೆರಿ ಗುಡ್.
ಹೆಸರಲ್ಲಿ ಕಂಟಕ ಇದೆ ಅಂತ ಬರ್ದಿತ್ತು, ಆದ್ರೆ ನಾನು ಇವನ ಹೆಸರೇ ಹೇಳಿಲ್ಲ. ಅಯ್ಯೋ. ಹಲೋ ಮಧುರವ್ರೆ, ನಾನು ಪಾರು ಮಾತಾಡ್ತಾವ್ನಿ. ಹೇಳ್ ಪಾರು. ಮಧುರವ್ರೆ, ಯಾಕ ನಿಮ್ ನಾಯ್ಸ್ ಒಂಥರ ಅದೇ? ಪಾರು, ಅದು ನಾಯ್ಸ್ ಅಲ್ಲ, ವಾಯ್ಸು. ಹೇಳಿದ್ರಿ ಜಾಡ. ಅದೇ ಯಾಕೆ ಒಂಥರ ಅದೇ? ನನ್ನ ವಿಷಯ ಬಿಡು, ನೀನು ಯಾಕೆ ಸಪ್ಪಗಿದ್ಯಾ? ಯಾನು ಅಂತ ಹೇಳಿ ಮಧುರವ್ರೆ, ಈ ಜೀವನನೇ ಬೇಜಾರು ಅನ್ನಿಸ್ಬಿಟ್ಟದೆ. ನನಗೂ ಹಾಗೆ ಅನ್ನಿಸ್ತಿದೆ ಪಾರು. ದಿನ ಜಾನಿ ಜೊತೆ ಜಗಳ ಆಡಿ ಆಡಿ ಲೈಫೇ ಬೋರ್ ಆಗ್ಬಿಟ್ಟಿದೆ. ನಂಗೂ ಅಷ್ಟೇ. ನಮ್ಮ ಬಾವನ್ನ ನಾನು ಆ ಪಾರ್ಟಿ ಪಸಂದಾಗಿ ನೋಡ್ಕೊಂಡ್ರು ಸಣ್ಣ ಪುಟ್ಟ ವಿಷಯಕ್ಕೆ ಬಾಯಿಗೆ ಬಂದಂಗೆ ಬೈತಾರೆ. ಈ ಜೀವನನೇ ಬೇಜಾರು ಅನ್ನಿಸ್ಬಿಟ್ಟದೆ. ಪಾರು, ಗೌಡ್ರ್ಯಾಕ್ ನಿಂಗೆ ಬೈದ್ರು? ಮಧುರವ್ರೆ, ಒತ್ತಾರೆ ತಿಂಡಿಗೆ ಅಂತ ಪೂರಿ ಸಾಗು ಮಾಡಿದ್ನ, ಅದನ್ನ ನೋಡಿದ್ ನಮ್ಮ ಬಾವ ದಿನ ಎಣ್ಣೆಲಿ ಬೇಯಿಸಿದ ಪೂರಿ ಕೊಟ್ಟು ನನಗೆ ಸಾಯಿಸ್ಬೇಕು ಅನ್ಕೊಂಡಿದ್ಯಾ ಅಂತ ಚೆನ್ನಾಗಿ ಬೈದ್ಬಿಟ್ರು. ಪಾರು, ಈ ಗಂಡಸ್ರೇ ಇಷ್ಟು, ಅವ್ರಿಗೆ ಹೆಂಗಸ್ರಿಗೆ ಬೈಯಕ್ಕೆ ಸಿಗದೆ ಒಂದು ಕಾರಣ, ಅದು ಅಡುಗೆ ವಿಷಯ. ಆ ಕಾರಣ ಇಟ್ಕೊಂಡು ಬೈತಾನೆ ಇರ್ತಾರೆ. ಅದಕ್ಕೆ ನನ್ನ ಗಂಡನ ಕೈಲಿ ಬೈಸ್ಕೋಬಾರ್ದು ಅಂತ ಅವ್ರ ಕೈಲಿ ಅಡುಗೆ ಮಾಡಿಸ್ತೀನಿ. ಚಾನ್ಸ್ ಸಿಕ್ದಾಗೆಲ್ಲ ನಾನೇ ಅವ್ರಿಗೆ ಬೈತಿರ್ತೀನಿ. ತಂಗ್ಯವ್ವ, ತಂಗ್ಯವ್ವ, ಓ ಬನ್ನಿ ಬನ್ನಿ, ಯಾನ ಏಳ್ದಕ್ಕೆ ಬಂದ್ಬಿಟ್ಟಿದ್ದೀರಲ್ಲ. ಶುಭ ಸುದ್ದಿ ಮಾತಾಡಕ್ ಬಂದೇವಿ, ಅದಕ್ಕ ಕುಂತ್ಕೊಂಡು ಮಾತಾಡೋಣ. ಹೇಳ್ತೀರಲ್ಲ, ಬನ್ನಿ ಕೂತ್ಕೊಳ್ಳಿ. ನಡೀರಿ 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 ನಡೀರಿ. ಕ್ಷಮಿಸ್ಬೇಕು, ಫೋನ್ ಮಾಡೇನು ಹೇಳೋಣ ಅಂತ ಅನ್ಕೊಂಡ್ವಿ, ಆದ್ರೆ ನೀವು ಫೋನ್ ನಂಬರ್ ಕೊಟ್ಟಿರ್ಲಿಲ್ಲ, ಅದಕ್ಕೆ ಫೋನ್ ಮಾಡೋಕ್ಕಾಗಲಿಲ್ಲ. ಈಗ ನಾವು ಬಂದ ವಿಷಯ ಏನಪ್ಪಾ ಅಂದ್ರೆ ನಿಶ್ಚಿತಾರ್ಥ ಮುಗಿಸ್ಕೊಂಡು ಹೋಗಾಕ ಬಂದೇವಿ. ಏನು ನಿಶ್ಚಿತಾರ್ಥನ? ಅದಕ್ಕೆ ಮದ್ವೆ ಗಂಡಿರ್ಬೇಕಲ್ವಾ? ಮದ್ವೆ ಗಂಡ ಎಲ್ಲಿ? ಪಾರು, ಇವ್ರ ಮದ್ವೆ ಗಂಡು. ಯಾನು ಇವ್ರ? ಇವ್ರು ನನ್ನ ಇಷ್ಟಪಟ್ಟಾರ, ನಾನು ಇವ್ರನ್ನ ಇಷ್ಟಪಟ್ಟೀನಿ. ಎಂತ ಮಾತು ಅಂತ ಆಡಿಯ ತಂಗ್ಯವ? ಅಣ್ಣ ನೋಡಿವ್ರು ನನ್ನ ತಂಗಿ ಅಂತ ಕರೆಯಕತ್ತಾರ. ಮಾವ, ಅಕಿನಾಕ ತಂಗಿ ಅಂತ ಕರಿತೀನಿ. ಇನ್ನ ನೋವು ಅನ್ಲ್ಯ? ನಿಮ್ಮ ತಂಗಿ ಇಲ್ಲೇ ಇರ್ಬೇಕಾದ್ರೆ ಅಕಿನಾಕ ತಂಗಿ ಅಂತೀಯೋ ನೀನ? ಎಂತ ಮಾತು ಅಂತ ಆಡಿಯ? ನಾನು ಅವ್ರ ತಂಗಿ ಅಲ್ಲ, ಅವ್ರ ಎಂಡ್ರು. ಪಾರು, ಅಂದ್ರೆ ಅವ್ರ ಎಂಡ್ರು ತಂಗಿ ಅಂತ ಹೇಳ್ದಿ. ಇವ್ರೇನ್ರು ನನ್ನ ತಂಗಿ, ನನ್ನ ತಂಗಿ ಇವ್ರೇನ್ರು. ಏ ಸ್ವಾಮಿ, ನಿಮ್ಗೇನಾದ್ರು ತಲೆಗಿಲ್ ಕೆಟ್ಟೋಗಿದ್ದೆ ಹೆಂಗ್ಯಾ? ಹೊಟ್ಟಿಯಿಂದ ಬಂದಿರ ಇಲ್ಲ ನೆಟ್ಟು ಹುಚ್ಚಾಸ್ಪತ್ರೆಯಿಂದ ಬಂದ್ರಿ? ನೀವು ನನ್ನ ತಪ್ಪು ತಿಳ್ಕೊಂಡ್ರಿ. ನಾ ಹುಚ್ಚ ಆಸ್ಪತ್ರೆಯಿಂದ ಬಂದಿಲ್ಲ, ಜೈಲಿಂದ ಬಂದನಿ. ಅದೇನಾತಪ್ಪ ಅಂದ್ರ ನನ್ನ ತಂಗಿ ಒಂದು ಹುಡುಗನ ಲವ್ ಮಾಡಿದ್ಲು. ಅವ ಈಕಿನ ಮದುವೆ ಆಗಾಕ ಒಲ್ಲೆಂದ, ಅದಕ್ಕೆ ನಾ ಅವನ ತಲೆನ ಕತ್ತರಿಸ್ಬಿಟ್ಟೆ. ತಂಗಿ ಕೈ ತೋರ್ಸುವ. ಅಣ್ಣ, ಇವ್ರೇನಾದ್ರೂ ನನ್ನ ಲಗ್ನ ಮಾಡ್ಕೊಳಕ್ ಒಪ್ಲಿಲ್ಲ ಅಂದ್ರ ನಾನು ಇನ್ನೊಂದ್ಸಲ ನನ್ನ ಕೈನಾರ ಕತ್ತರಿಸ್ಕೊತೀನಿ. ತಂಗ್ಯವ್ವ, ನೀ ಕೈನಾರ ಕತ್ತರಿಸಿದ್ರ ನಾನು ಮಾವಾರ ತಲೆನ ಕಟ್ ಮಾಡ್ತಾನೆ. ಸ್ವಲ್ಪ ಸಮಾಧಾನದಿಂದ ಇರ. ರೀ ಸ್ವಾಮಿಗಳೇ, ನಿಮ್ಮ ತಂಗಿ ಬಗ್ಗೆ ನನಗೆ ಆ ಥರ ಯಾವ ಭಾವನೆನೂ ಇಲ್ಲ. ನಾವಂತರ ಶ್ರೀರಾಮಂತರ, ನನ್ನ ಹೆಸರೇ ಶ್ರೀರಾಮಚಂದ್ರ ಗೌಡ. ಶ್ರೀಕೃಷ್ಣ ಅಂತ ಬದಲಾಯಿಸ್ಬಿಡೋಣ. ಮಾವ, ನನ್ನ ತಂಗಿ ಕೂಟ ಡುಯೆಟ್ ಹಾಡಿ ಆಕಿ ತಲೆ ಕೆಡಿಸಿ ಈಗ ನಾ ಶ್ರೀರಾಮ ಚಂದ್ರ ಗೌಡ ಅದು ಇದು ಅಂತ ಹೇಳಕ್ ಬರಬೇಡ. ನನಗೆ ಸಿಟ್ಟು ಬರ್ಸಕ್ ಹೋಗ್ಬೇಡ. ಕುತ್ತಿಗೆ ನೆಟ್ಟಗಾತ, ನಿನ್ನ ಕುತ್ತಿಗಿರಂಗಿಲ್ಲ. ಬಾವು, ಇವ್ರ ಜೊತೆಗೆ ನೀವು ಹಂಗೆಲ್ಲ ಆಡಿರಾ? ಪಾರು, ನಾ ಏನು ಇವ್ರ ಜೊತೆ ಡುಯೆಟ್ ಆಡಕ್ ಹೋಗಿಲ್ಲ. ಇವರು ಮೆಜೆಸ್ಟಿಕ್ ಹೆಂಗ್ ಹೋಗೋದು ಅಂತ ಅಡ್ರೆಸ್ ಕೇಳ್ಕೊಂಬಂದ್ರ ಹಾಡು ಹೇಳ್ಕೊಂಡು ಅಡ್ರೆಸ್ ಹೋಗ್ಬಿಟ್ಟು ಅಷ್ಟೇ. ಹಾಡು ಹೇಳ್ಕೊಂತ ಅಡ್ರೆಸ್ ಹೇಳ್ತಾರನ ಮಾವ? ಅಣ್ಣವ್ರೆ, ಅದ್ಯಾನು ಅಂದ್ರೆ ನಾವೆಲ್ಲರೂ ಸೇರಿ ಸಂಗೀತ ಅಭಿಯಾನ ಶುರು ಮಾಡಿವಿ. ಇವನ ಅಷ್ಟ ಸಂಗೀತ ಅಭಿಯಾನ ಮಾಡ್ಕೊಂತ ನನ್ನ ತಂಗಿ ಮನಸ್ಸಿನಾಗ ಪ್ರೀತಿ ಹುಡ್ಸ್ಯಾನ. 1.80 ಲಕ್ಷ ಖರ್ಚಾಗ್ಲಿ, TDS ಕಟ್ಟಾಗ 30 ರೂಪಾಯಿ ಉಳಿಲಿ. ಇವ ನಮ್ಮ ತಂಗಿ ಮದುವೆ ಆಗಬೇಕ. ಉಣ್ಣಿಲ್ಲ ತಿನ್ನಿಲ್ಲ, ಅದೇನೋ ಬಂದು ತಲೆಗೆ ಬಡ್ದಂಗಾಯ್ತಲ್ಲಪ್ಪ. ಏ ಸ್ವಾಮಿಗಳೇ, ನನಗೀಗ ಆಗಲೇ ಮದುವೆ ಆಗದೆ. ನನ್ನ ಹೆಂಡ್ರು ಮರಿಗೌಡನ ಎರಕ್ಕ ಊರಿಗೆ ಹೋಗಳೆ, ಅಂಥದ್ರಲ್ಲಿ ಇನ್ನೊಂದು ಮದುವೆ ಹೆಂಗಾಗ್ಲಿ? ನಿಮ್ಮ ಹೆಂಡತಿಗೆ ಡೈವರ್ಸ್ ಕೊಟ್ಟು ನನ್ನ ತಂಗಿನ ಮದುವೆ ಆಗ್ರಿ. ಒಂದು ನಿಮಿಷ ಮಾವರ, ಹಿಡ್ಕೊರಿ ಇದನ್ನ. ಲಗ್ನದ ಸಿದ್ಧತೆ ಎಲ್ಲ ಮಾಡ್ಕೊರಿ. ತಂಗ್ಯಾವ, ನಡಿ ಹೋಗೋಣ. ಮಧುರ ಅವ್ರೆ, ಕುಶಲವೇ, ಕ್ಷೇಮವೇ, ಸೌಖ್ಯವೇ. ಮಧುರ ಅವ್ರ, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಹಾಡು ಮಾತ್ರ ಹೇಳ್ಬೇಡಿ. ನೀವು ಕೊಟ್ಟ ಹಾಡಿನ ಐಡಿಯಾದಿಂದ ನನ್ನ ಬಾಳೆ ಹಾಳಾಗ್ಬಿಟ್ಟದ. ನಗು ನಗುತ್ತಾ ನಲಿ ನಲಿ
ಏನೇ ಆಗಲಿ. ಜಾನಿ ಗೌಡ್ರ ಯಾಕೋ ಬೇಜಾರಲ್ಲಿದ್ದಾರೆ, ಸ್ವಲ್ಪ ಸುಮ್ನಿರಿ. ಗೌಡ್ರ ಏನಾಯ್ತು? ಅವರೇ ಹೇಳಿದ್ರಲ್ಲಮ್ಮ ಬಾಳ ಹಾಳಾಗೋಗಿದೆ ಅಂತ. ಹಾಳಾಗೋಗ್ಲಿ ಬಿಡು. ಓ ಅಣ್ಣಪ್ಪನವ್ರಿ, ಗ್ಯಾಸ್ ಬಸ್ಟಾಗಿ ಸುಟ್ಟೋಗಿರೋ ಘಟಕ ಮುಲಾ ಮತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಸೀಮೆಣ್ಣ ಸುರಿದು ಬೆಂಕಿ ಕಟ್ಟಿಗಿರೋ ಮಾತಾಡಬೇಡಿ. ಗೌಡ್ರ ಏನಾಯ್ತು? ಮಧುರ ಅವ್ರೆ, ನನ್ನ ಪಾಡಿಗೆ ನಾನು ಹಾಡು ಹೇಳ್ಕೊಂಡು ನಿಂತಿದ್ನ, ಯಾವುದೋ ಒಂದು ಹೆಣ್ಣು ಬಂದು ಅಡ್ರೆಸ್ ಕೇಳ್ದ. ನಾನು ಹಾಡು ಹೇಳ್ಕೊಂಡೆ ಅಡ್ರೆಸ್ ಹೇಳ್ದು. ಅವಳು ಹಾಡಾಡ್ಕೊಂಡೆ ಅಡ್ರೆಸ್ ಕೇಳ್ಕೊಂಡು ಹೊಂಟೋದ. ಆದರೆ ಈಗ ಅವ್ರ ಅಣ್ಣ ಬಂದು ನೀನು ನನ್ನ ತಂಗಿ ಜೊತೆಗೆ ಡ್ಯೂಯೇಟ್ ಆಡಿದೆ, ಅವಳಿಗೆ ನೀನು ಇಷ್ಟ ಆಗ್ಬಿಟ್ಟಿದೆ, ಮದುವೆ ಮಾಡ್ಕೊಂತ ಕೂತಾನ. ಮದ್ವೆ ತಾನೇ ಆಗ್ಬಿಡೋದಲ್ವಾ ಗೌಡ್ರೆ? ಜಾನಿ ಬಿ ಕ್ವೈಟ್. ಗೌಡ್ರೆ ನಿಮ್ಗೆ ಆಲ್ರೆಡಿ ಮದ್ವೆ ಆಗಿದೆ ಅಂತ ಹೇಳ್ಬೇಕಿತ್ತು. ಹೇಳ್ದಿ ಮಧುರ ಅವ್ರೆ, ನಿನ್ನ ಹೆಂಡ್ರಿಗೆ ಡೈವರ್ಸ್ ಕೊಟ್ಬಿಡು, ನನ್ನ ತಂಗಿನ ಮದುವೆ ಮಾಡ್ಕೊಂತಾನೆ. ಅವಳು ನೋಡಿದ್ರೆ ನೀವು ನನ್ನ ಮದುವೆ ಆಗಲಿಲ್ಲ ಅಂದರೆ ನನ್ನ ಕೈನ ಕತ್ತರಿಸ್ಕೊಂಡ್ಬಿಡ್ತೀನಿ ಅಂತಾಳೆ. ಅದಕ್ಕೆ ಅವ್ರ ಅಣ್ಣ ನನ್ನ ತಂಗಿ ಕೈ ಕತ್ತರಿಸ್ಕೊಂಡ್ಬಿಟ್ರೆ ನಾನು ನಿನ್ನ ಕತ್ತನೆ ಕತ್ತರಿಸ್ಬಿಡ್ತೀನಿ ಅಂತಾನೆ. ಕತ್ತಾನೆ ಹೋದ್ರೆ ಹೋಯ್ತದ ಬಿಡಿ ಗೌಡ್ರೆ. ಅಣ್ಣಪ್ಪನವ್ರಿ, ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡಬೇಡಿ. ಆಟಗುಳಿ ಆಡೋದು ಬಿಟ್ಬಿಟ್ಟು ನನ್ನ ಕಷ್ಟನ ಹೊಸಿ ಅರ್ಥ ಮಾಡ್ಕೊಳ್ಳಿ. ಗೌಡ್ರೆ ಅವ್ರು ನಿಮ್ಮನ್ನ ಹೆದರ್ಸಕ್ಕೆ ಏನೇನೋ ಹೇಳಿದಾರಷ್ಟೇ, ಅಷ್ಟಕ್ಕೆಲ್ಲ ನೀವ್ ಯಾಕೆ ಹೆದರ್ಕೋತೀರಾ? ಅವ್ರೇನಾದ್ರು ನೆಕ್ಸ್ಟ್ ಟೈಮ್ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ, ಆಗ ಅವರೇ ಸುಮ್ಮನಾಗ್ತಾರೆ. ಮಧುರ ಅವ್ರೆ, ಅವನ್ನ ನೋಡಕ್ಕ ಸಡ್ಡು ಸರ ಮನ್ಸ ಅಂತಲ್ಲ, ಜೈಲಿಂದ ಬೇರೆ ಬಂದಿನಿ ಅಂತ ಹೇಳ್ತಾನೆ. ಹೆದರ್ಸ್ಬೇಕು ಅಂತ ಏನೇನೋ ಹೇಳ್ತಾರೆ, ನೀವ್ ಹೆದರ್ಕೋಬೇಡಿ. ಒಡಿ ಮಗ ಒಡಿ ಮಗ ಒಡಿ ಮಗ ಒಡಿ ಮಗ ಬಿಡಬೇಡ ಅವನ್ನ. ಜಾನಿ ಅವ್ರ ಮೊದ್ಲೇ ಹೆದರ್ಕೊಂಡಿದ್ರೆ ಸ್ವಲ್ಪ ಸುಮ್ನಿರಿ. ಮುದು ನಾನು ಹೆದರ್ಸ್ತಾ ಇಲ್ಲ, ಗೌಡ್ರಿಗೆ ಧೈರ್ಯ ತುಂಬ್ತಾ ಇದೀನಿ ಅಲ್ವಾ ಗೌಡ್ರೆ? ಶ್ರೀರಾಮ್ಪುರ ಗಲ್ಲಿ ಸುತ್ತು ಮುಟ್ಟಕ್ ಬಂದ್ರೆ ಮಚ್ಚೆ ಎತ್ತು ಬಿಡಬೇಡ ಅವನ್ನ. ಈ ಭೂಮಿ ಮ್ಯಾಗೆ ಹುಟ್ಟಿದ ಮ್ಯಾಲೆ ಸಾವೇ ಕಣೋ, ಈ ಕೈಗೆ ಮಚ್ಚು ಸಿಕ್ಕಿದ ಮ್ಯಾಲೆ ಬದುಕು. ಆಗೋದಿಲ್ಲ, ನಾವು ಬರೋದಿಲ್ಲ. ಆಯ್ತು ಮಡಗು, ಹಾಲು ಕುಡೀರಿ. ಶ್ರೀ ರಾಮ ಚಂದ್ರ ಗೌಡ. ನನ್ನ ಹೆಸರು ಜಪ ಮಾಡಿ ಸಾಕು, ವಿಷಯಕ್ಕೆ ಬಾ. ಬಾವು ನನ್ ಪ್ಯಾಟೆಗೆ ಬಂದು ಎಷ್ಟು ದಿನ ಆಯ್ತು, ಒಂದ್ ದಿನ ಆದ್ರೂ ಅಟ್ಟಿಂದ ಆಚೆ ಕರ್ಕೊಂಡು ಹೋಗಿದ್ರಿಯಾ? ಭಾಗ ತೆಗೆದು ಬಿಟ್ಟಿನಿ, ಆಚ್ಕೋಗಿ ಬಂದ್ಬಿಡು. ಬಾವು ನಿಮ್ ಕಣ್ಣಿಗೆ ನಾ ಚಿಕ್ಕೋಸ್ತರ ಕಂಡಿನ. ನಾ ಹೇಳಿದ ಹಂಗಲ್ಲ, ನನ್ನ ಎಲ್ಲಾದ್ರೂ ಬೋಲ್ಡ್ ಜಾಗ ಕರ್ಕೊಂಡು ಹೋಗಿ ಅಂತ. ಬೋಲ್ಡ್ ಜಾಗವಾ? ಅದೇ ಚಳಿ ಚಳಿ ಅಂತಾರಲ್ಲ, ಅದು ಬೋಲ್ಡ್ ಜಾಗ ಅಲ್ಲ, ಕೋಲ್ಡ್ ಜಾಗ. ಕರ್ಕೊಂಡು ಹೋದಿರಿಯಾ? ಇದಕ್ಕಿದಾಗಲೇ ಈ ಥರ ಐಡಿಯಾ ನಿನ್ನ ತಲೆಗೆ ಯಾಕೆ ಬಂತು? ಬಾವು ನಿಮ್ ತವ ಕೆಲಸ ಮಾಡ್ತಾರಲ್ಲ ರಾಜು, ಅವರು ಮತ್ತೆ ಸೂರ್ಯ ಸೇರ್ಕೊಂಡು ಯಾವ್ದು ಬೋರ್ವೆಲ್ ಏಜೆನ್ಸಿ ಓಪನ್ ಮಾಡ್ಯಾರಂತೆ. ಅದು ಬೋರ್ವೆಲ್ ಏಜೆನ್ಸಿ ಅಲ್ಲ, ಟ್ರಾವೆಲ್ ಏಜೆನ್ಸಿ. ಹೇಳಿದ್ರಿ ಜಾಡ. ಅವ್ರು ನಮ್ಮನ್ನ ಕುಲು ಮನಾಲಿ ಕರ್ಕೊಂಡೋಗಿ 3 ರಾತ್ರಿ 2 ದಿನ ಅಲ್ಲೇ ಇರಿಸ್ಕೊಂಡು ಊಟ ತಿಂಡಿ ಎಲ್ಲ ಕೊಟ್ಟು ನಿಮ್ಗೆ ಹೊಸಿ ಕುಡಿಯಕ್ಕೂ ಕೊಟ್ಟು ನಮ್ಮನ್ನ ವಾಪಸ್ ಕರ್ಕೊಂಡ್ ಬಂದಾರಂತೆ. ಅದು 3,000ದಲ್ಲಿ. ಅದು ನನಗೆ ಚಳಿ ಅಂದ್ರೆ ಅಲರ್ಜಿ ಅಂತ ಗೊತ್ತು ತಾನೆ. ನಿಮಗ್ ಚಳಿ ಅನ್ನೋ ಅಲರ್ಜಿ ಅಲ್ಲ, ದುಡ್ಡು ಅನ್ನೋ ಅಲರ್ಜಿ. ಫ್ರಿಜ್ ಅಲ್ಲಿರೋ ಐಸ್ ಹಾಕೊಂಡು ಡ್ರಿಂಕ್ಸ್ ಮಾಡುವಾಗ ನಿಮಗ್ ಚಳಿ ಆಗಲ್ಲ, ಕುಲು ಮನಾಲಿಗೆ ಹೋದ್ರೆ ಚಳಿ ಆಗ್ಬಿಡುತ್ತಾ? ಅದು ಫ್ರಿಡ್ಜ್ ಅಲ್ಲಿರೋ ಐಸ್ಕು ನ್ಯಾಚುರಲ್ ಐಸ್ಕು ವ್ಯತ್ಯಾಸ ಇರುತ್ತಲ್ವೇನಮ್ಮ? ಹೆಲೋ ಭಾವುಕ ನಟ, ನಾನು ಎಜುಕೇಟೆಡ್, ನನ್ನನ್ನ ಫೂಲ್ ಮಾಡಕ್ ಬರ್ಬೇಡಿ. ನೀವ್ ಅದೇನ್ ಮಾಡ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ. ಕುಲು ಮನಾಲಿ ಸ್ನೋಫಾಲ್ ನಾನು ನೋಡ್ಬೇಕು, ನೀವ್ ಅದಕ್ಕೆ ದುಡ್ಡು ಅರೇಂಜ್ ಮಾಡ್ಬೇಕು ಅಷ್ಟೇ. ಅದ್ ನೋಡಕ್ ಅಲ್ಲಿ ಗಂಟೆ ಹಾಕೋಬೇಕು, ಟಿವಿ ಹಾಕು ತೋರಿಸ್ತಾರೆ ನೋಡ್ಕ. ನೀವು ಅಷ್ಟೇ ಊಟ ತಿಂಡಿನ ಟಿವಿ ನೋಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳಿ. ಪಾರು, ಇಷ್ಟಕ್ಕೆಲ್ಲ ಕೋಪ ಮಾಡ್ಕೋಬೇಡ. ಮೊದ್ಲೇ ಚಳಿ ಅಂದ್ರೆ ನಂಗೆ ಆಗಲ್ಲ, ಮೂಗ್ ಕಟ್ಕತ್ತದೆ. ನಾವ್ ಅಲ್ಲಿಗೆ ಹೋಗೋದು, ಐಸ್ ಗಡ್ಡೆ ಮೇಲೆ ಕಾಲಿಟ್ಟು ಜಾರ್ ಬಿದ್ದು ಕುಲ್ಪಿ ತರ ಆಗೋದು, ಇದೆಲ್ಲ ಬೇಕಾ? ಅದಕ್ಕೆ ಬೇಡ ಅಂದದು. ಸಾರಿ, ಐ ಆಮ್ ವೆರಿ ಸಾರಿ. ನನ್ನ ಕೈಲಿ ಅಷ್ಟು ದುಡ್ಡು ಅರೇಂಜ್ ಮಾಡೋಕ್ಕಾಗೋದು ಇಲ್ಲ, ನಾನು ಎಲ್ಲಿಗೂ ಬರೋದು ಇಲ್ಲ. ಜಾನಿ, ನಾನು ಯಾವಾಗ ಹೊರಗಡೆ ಕರ್ಕೊಂಡು ಹೋಗಿ ಅಂತ ಹೇಳ್ತೀನೋ, ಕರ್ಕೊಂಡು ಹೋಗದಿರೋದಕ್ಕೆ ಏನಾದ್ರೂ ಒಂದು ಕಾರಣ ಹುಡುಕ್ತಾನೆ ಇರ್ತೀರಲ್ವಾ? ಬಾವು ಸುಮ್ಕೆ ಯಾಕೆ ಸುಳ್ಳು ಹೇಳಿರಿ? ನಿಮ್ಗೆ ದುಡ್ಡು ಖರ್ಚು ಮಾಡಕ್ ಆಗಿಲ್ಲ ಅಂತ ಹೇಳಿ ಕಂಜೂಸ್ ದನ ಕಾಯು ಅಂತಂದು. ಜಾನಿ, ಯಾರೋ ಡೋರ್ ನಾಕ್ ಮಾಡ್ತಿದ್ದಾರೆ, ಹೋಗಿ ಓಪನ್ ಮಾಡಿ. ಮಧು, ನಾನು ಇಲ್ಲಿ ಕೆಲಸ ಮಾಡ್ತಿರೋದು ಕಾಣಿಸ್ತಿಲ್ವಾ? ನೀನು ಸುಮ್ಮನೆ ಕೂತಿದ್ಯಾ ತಾನೆ, ಹೋಗಿ ಡೋರ್ ಓಪನ್ ಮಾಡೋ. ಓ ಹೌದಾ, ತಾವು ಬಿಸಿನಾ? ಸರಿ, ನಾನೇ ಹೋಗಿ ಓಪನ್ ಮಾಡ್ತೀನಿ. ಮಧು, ನೀನ್ ಯಾಕಮ್ಮ ಎದ್ದೊಳಕ್ ಹೋಗ್ತೀಯಾ? ಕಾಫಿ ಕುಡಿ, ಕಾಫಿ ತಣ್ಣಗಾಗ್ಬಿಡುತ್ತೆ. ಯಾರು ಬಂದಿದ್ದಾರೆ ನಾನೇ ನೋಡ್ತೀನಿ. ಡೋರ್ ಓಪನ್ ಇದೆ, ಯಾರಪ್ಪ ಡೋರ್ ನಾಕ್ ಮಾಡಿದ್ದು? ನೀವು? ನಮಸ್ತೆ ಮಧುರ ಮೇಡಮ್. ಲೈ ಬಾಂಡ್ಲಿ, ಡೋರ್ ತೆಗೆದೇ ಇದೆ ತಾನೆ, ಮತ್ತೆ ಡೋರ್ ನಾಕ್ ಮಾಡ್ದೆ? ಡೋರ್ ನಾಕ್ ಮಾಡದೆ ಒಳಗೆ ಬರೋದು ಡೀಸೆನ್ಸಿ ಅಲ್ಲ.
ನೀನ್ ಯಾವಾಗ ಇಷ್ಟೊಂದು ಡೀಸೆಂಟ್ ಆದ್ಯೋ? ಬಾಗ್ಲು ತೆಗ್ದಿದ್ರೆ ಸಾಕು ಒಳ್ಳೆ ಬೀದಿ ನಾಯಿ ತರ ಒಳಗ್ ನುಗ್ತಾ ಇದ್ದೆ. ಇವತ್ತು ಡೀಸೆನ್ಸಿ ಬಗ್ಗೆ ನನ್ನ ಹತ್ರನೇ ಮಾತಾಡ್ತಿದ್ಯಾ? ಜಾನಿ ಬಾಯ್, ಮೈಸೆಲ್ಫ್ ಸೂರಿ. ಯಾಕೆ ಬಂದೆ ಅಂತ ಬೊಗಳು? ನಮ್ಮ ಟ್ರಾವೆಲ್ ಏಜೆನ್ಸಿಲಿ ಒಂದು ಆಫರ್ ಇದೆ. ಅದ್ರ ಬಗ್ಗೆ ನೆನ್ನೆ ಮಧುರ ಅವ್ರಿಗೆ ಹೇಳಿದ್ದೆ. ಅವ್ರು ನಿಮ್ ಜೊತೆ ಡಿಸ್ಕಸ್ ಮಾಡಿ ನಾನು ಹೇಳ್ತೀನಿ ಅಂತ ಹೇಳಿದ್ರು. ಏನಾಯ್ತು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೆಂದ್ರೆ ಆಫರ್ಗೆ ತುಂಬಾ ಡಿಮ್ಯಾಂಡ್ ಇದೆ. ನೀನ್ ಹೇಳೋದನ್ನ ನಾನು ನಂಬೇಕಾ? ಸೂರಿ ಸಾರಿ, ನಾನು ಟ್ರಿಪ್ಪಿಗೆ ಬರಲ್ಲ. ಮಧುರ್ ಅವರೇ, ಇಂಥ ಆಫರು ಮತ್ತೆ ಸಿಗಲ್ಲ, ಯೋಚನೆ ಮಾಡಿ. ಲೈ ಬಾಂಡ್ಲಿ, ಅವ್ಳು ಬರಲ್ಲ ಅಂತ ಹೇಳಿದ್ಲು ತಾನೆ, ಮತ್ತೆ ಯಾಕೋ ಬಲವಂತ ಮಾಡ್ತಿದ್ಯಾ? ಜಾನಿ ಬಾಯ್, ಇದು ತುಂಬಾ ಒಳ್ಳೆ ಆಫರು, ಮತ್ತೆ ಸಿಗಲ್ಲ. ನೀವೇ ಹೋಗ್ಬೇಕು ಅನ್ಕೊಂಡ್ರು 10,000 ರೂಪಾಯಿ ಖರ್ಚಾಗುತ್ತೆ. ನಾವು ಬರೀ 3,000ದಲ್ಲಿ ಕುಲು ಮನಾಲಿ ಕಳಿಸ್ತಾ ಇದೀವಿ. 3 ದಿನ 2 ನೈಟ್ ಸ್ಟೇ ಫ್ರೀ. ಅದ್ರ ಜೊತೆಗೆ ಊಟ ತಿಂಡಿ ಏನೇನು ನಮ್ ಕಡೆಯಿಂದಾನೆ. ಸೂರಿ, 10,000 ಇರ್ಲಿ, ಜೇಬಲ್ 300 ರೂಪಾಯಿ ಇಲ್ಲ, ಇನ್ 3,000 ಕೊಡ್ತಾರ? ಅದು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಧನಿ ಬಾಯ್, ಎಲ್ಲಾದ್ರೂ ಸಾಲ ಮಾಡಿ, ಇದೇ ನಿಮ್ಗೆ ಗೊತ್ತಲ್ವಲ್ಲ. ಆ ಗೌಡ್ರು ನೋಡಿ, ಅವ್ರನ್ನು ಸೇರಿಸಿ 2 ಟಿಕೆಟ್ ಬುಕ್ ಮಾಡ್ಬಿಟ್ಟಿದ್ದಾರೆ. ಬಾರೋರು ಕುಲುಮನಲ್ಲಿಗೆ ಬರ್ತಿದಾರೇನೋ? ಅದು ನೀನ್ ಇಷ್ಟೊಂದು ಕೇಳ್ಕೊತಾ ಇದೀಯಾ? ಇವರು ಉದ್ಧಾರ ಆಗ್ಬೇಕು ಅಂತ ಏನೇನೋ ಮಾಡ್ತಿದ್ದಾರೆ, ನಮ್ಮಿಂದಾನೆ ಉದ್ಧಾರ ಆಗ್ಲಿ ಬಿಡು. ಸೂರ್ಯ, ನಮ್ಗೆ ಟಿಕೆಟ್ ಬುಕ್ ಮಾಡ್ಬಿಡ. ಉಮ್ಮತ್ತೂರು ಮಿಳ್ಳೆ, ನೀ ಎಂತ ಕಿತ್ತೋದ್ ನನ್ನ ಮಗ ಅಂತ ನನಗೆ ಗೊತ್ತು. ಮೊದ್ಲಟ್ಟಿಂದ ಆಚೆಗೋಗು. ರಾಜೋರೆ, ನಾ ಹೇಳಿಲ್ವಾ ನಮ್ ಬಾವ ನಿಮ್ ಪೇಪರ್ ಎಲ್ಲ ಒಪ್ಪಕ್ಕಿಲ್ಲ ಅಂತ? ನನ್ನ ಆಸ್ತಿ ಪತ್ರ ಎಲ್ಲ ಅಡ ಇಟ್ಟುಬಿಟ್ಯಾ? ಬಾವು, ನಾ ಹೇಳಿದ್ ನಿಮ್ ಆಸ್ತಿ ಪೇಪರ್ ಅಲ್ಲ, ಇವ್ರು ಟೂರ್ ಪೇಪರು. ಅಯ್ಯೋ, ತಟ್ಟು ಪೊಟ್ಟೆತ್ತದೆ, ಅದು ಪೇಪರ್ ಅಲ್ಲ, ಆಫರು. ಹೌದು ಗೌಡ್ರೆ, ಈ ತರ ಆಫರ್ ಮತ್ತೆ ಸಿಗಲ್ಲ. ಆ ಕೆಲಸ ಹೇಳ್ತಿರೋ ಜಾನಿನ 2 ಟಿಕೆಟ್ ಬುಕ್ ಮಾಡಿದ್ದಾರೆ. ಮಧುರ ಅವರು ಬಂದರೆ ತಕಡ ಬುಕ್ ಮಾಡು. ರೀ ಗೌಡ್ರೆ, ನೀವಾಗೆ ಹೋಗ್ತೀನಿ ಅಂದ್ರೆ 10,000 ರೂಪಾಯಿ ಖರ್ಚಾಗುತ್ತೆ. ಅಂತವ್ರು ನಾನು 3,000 ರೂಪಾಯಿ ಕರ್ಕೊಂಡು ಹೋಗ್ತೀನಿ ಅಂತಿದ್ದೀನಿ. ಅದ್ರಲ್ಲೂ ಸಾಲ ಹೇಳ್ತಿರಲ್ಲ. ಅಡ ಉಮ್ಮತ್ತೂರು ಮಿಳ್ಳೆ, ನಾನು ನಿನಗೆ ಕೆಲಸ ಕೊಡ್ದೇವ್ರು, ನನಗೆ 1,000 ಬಿಟ್ಟು ಕೊಡಲ್ವಾ? ಆಗಲ್ಲ ಆಗಲ್ಲ, ನೀವು ಕೆಲಸ ಮಾತ್ರ ಕೊಟ್ಟಿದ್ದೀರಾ, ನನ್ನ ಸಂಬಳ ಕರೆಕ್ಟಾಗಿ ಕೊಡೋದೇ ಇಲ್ವಲ್ಲ. ಈಗ ಏನು 3,000 ರೂಪಾಯಿ ಕರೆಕ್ಟಾಗಿ ಕೊಟ್ರೆ ಟಿಕೆಟ್ ಬುಕ್ ಮಾಡ್ತೀನಿ, ಇಲ್ಲ ಅಂದ್ರೆ ಅಷ್ಟೇ. ಒಂದು ನಿಮಿಷ ತಗಪ್ಪ. ಬಂದೆ. ಸಾರು, ಈಗ ಖುಷಿ ಆಯ್ತಾ? ಹೊಸಿ ಖುಷಿ ಆಯ್ತು. ಇನ್ನೊಸಿ ದುಃಖ ಆಯ್ತಾ? ಹಂಗೇನಿಲ್ಲ, ತಾಳಿ ಕಟ್ ಕರ್ಕೊಂಡು ಹೋಗಿದ್ರೆ ಪೂರ್ತಿ ಖುಷಿಯಾಗಿರೋದು.